ನೆಮ್ಮದಿ ಕಣ್ಮುಚ್ಚಕ್ಕಾಗಲ್ಲಮ್ಮ. ದೊಡ್ಡವ್ರ ಸವಾಸ ಬೇಡಮ್ಮ. ಅಂಜಿಕೆಯಲ್ಲಿ ಬದುಕೋರು ನಾವು. ದುರಾಸೆಗೆ ಬಿದ್ದು ನಮ್ಮ ಬದುಕನ್ನ ಚಿಂದಿ ಬಟ್ಟೆ ಮಾಡ್ಕೊಳ್ಳೋದು ಬೇಡ. ನಮ್ಮ ನ್ಯಾಯ ನೀತಿ ಅವ್ರಿಗಿರಲ್ಲಮ್ಮ. ಆ ಸಿಂಗಾರಮ್ಮ ಬಂಗಾರಮ್ಮ ಒಂದೇ ತರ ಕಾಣಿಸ್ತಾರೆ. ಆ DC ಮೇಡಮ್ ಸಾವಲ್ಲಿ ಇನ್ನೂ ನಿಗೂಢತೆ ಇದೆ. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರನ್ನ ಬೇಕಾದ್ರೂ ಬಲಿ ಕೊಡ್ತೀನಿ. ಅದಕ್ಕೆ ಅಲ್ವೇ ನೀನು ಆ ಸಿಂಗಾರಿ ಜೊತೆಗೆ ಕೈ ಜೋಡಿಸಿದ್ದು? ಹೌದು, ನಾನು ನಮ್ಮ ಅತ್ತೆ ಮನೆ ಸೇರಿದೆ ಕಂಟಿ ಮಾವನ್ನ ಮದುವೆ ಆಗಿ ನಾನು ಅವ್ರ ಆಸ್ತಿಗೆ ಒಡತಿ ಆಗ್ಬೇಕು ಅಂತ. ಆದ್ರೆ ಅತ್ತೆ ನಮ್ಮಮ್ಮನ್ನ ಅಲ್ಲಿಂದ ಓಡಿಸ್ಬಿಟ್ರು. ಆ ಸ್ನೇಹ ಅಡ್ಡ ಬಂದ್ಬಿಟ್ಲು. ವಾ, ಅದಕ್ಕೇನಾ ನೀನು ಒಳ್ಳೆಯವಳ ಥರ ನಾಟಕ ಮಾಡಿ ಆ ಬಂಗಾರಮ್ಮನ ಬಕ್ರ ಮಾಡಿದ್ದು? ಬಿಡ್ತೀನ ಮತ್ತೆ? ನನ್ನನ್ನ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟು ಇನ್ಯಾವಳನ್ನ ಸೊಸೆ ಮಾಡ್ಕೊಂಡ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ? ಅದಕ್ಕೆ ಆ ಸಿಂಗಾರಮ್ಮನ ಜೊತೆ ಸೇರ್ಕೊಂಡು ಆ ಸ್ನೇಹನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು. ನನ್ನ ನೆಕ್ಸ್ಟ್ ಟಾರ್ಗೆಟು ಆ ಬಂಗಾರಮ್ಮನೆ. ಏ ರಾಧಾ, ಅದಕ್ಕೂ ಮುಂಚೆ ಆ DC ಆಫೀಸರ್ನ ಪ್ಲಾನ್ ಮಾಡಿ ನೀನು ಹೆಂಗೆ ಸಾಯಿಸ್ತೀಯೋ, ಮುಸ್ರೆ ಆಫೀಸರ್ನು ಹಂಗೆ ಸಾಯಿಸೋಣ. ಇಲ್ಲಾಂದ್ರೆ ಇವ್ರು ಯಾವತ್ತಿದ್ರು ಕಂಟ್ತಾನೆ. ಗಂಗಾಧರಣ, ಎಂತ ಕೊಲೆಗಡಕರು ನೀವೆಲ್ಲ. ನೀವುಗಳೆಲ್ಲ ಸೇರಿ DC ಸ್ನೇಹಮ್ನವ್ರು ಕೊಲೆ ಮಾಡ್ಬಿಟ್ಟು ಅದನ್ನ ಬಂಗಾರಮ್ಮನವ್ರ ತಲೆ ಕೆಡ್ತಾ ಇದ್ದೀರಾ. ನೀ ಇಂಥ ಕೆಲಸ ಮಾಡ್ತೀರ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲ ಗಂಗಾಧರಣ, ಅದು ನಿಮ್ಮಂತವ್ರ ಮಾತು ನಂಬದ್ನಲ್ಲ ನಾನು. ನನ್ನಂತ ಮುಟ್ಟಾಳ ಯಾವನೂ ಇಲ್ಲ. ನನಗೆ ಪತ್ರಿಕೆ ಕೊಡ್ತಿದ್ದಂಗೆ ಇಲ್ಲಿಂದ ಕಾಲು ಕೀಳ್ಬೇಕಾಗಿತ್ತು ನಾನು. ಈಗ ಇವ್ರ ಜೊತೆಗೆ ನಾನು ಸಿಕ್ಕಾಕೊಂಡಲ್ಲಪ್ಪ. ಈ ಏನಾದರೂ ಬಂಗಾರ ಗೊತ್ತಾದ್ರೆ ಏನು ಮಾಡೋದು? ಅಲ್ಲ ಗಂಗಾಧರಣ, ಹೊಸಿ ನನ್ನ ಮಾತು ಕೇಳು. ಇಷ್ಟೆಲ್ಲ ಆದ ಮೇಲೆ ಇನ್ನೂ ನಿಮ್ಮ ಮಾತು ಕೇಳ್ಬೇಕಾ? ಅಪ್ಪ, ನಾನು ನಿಮ್ಗೆ ಅವತ್ತೇ ಹೇಳಲಿಲ್ವಾ ಇವ್ರು ನಾಟಕದ ಜನ, ಸುಳ್ಳಿನ ಜನ ಅಂತ? ಅಪ್ಪ, ಬಂಗಾರಮ್ಮನವರು ತುಂಬಾ ಒಳ್ಳೆಯವರು. ಹೌದಮ್ಮ, ನಾನು ನಿನ್ನ ಮಾತು ಕೇಳಲಿಲ್ಲ. ಇವ್ರ ರಾಕ್ಷಸರು. ಇವಾಗ ನಮ್ಮ DC ಮೇಡಮ್ ಕೊಂದು